ಹಾಯ್ ಫ್ರೆಂಡ್ಸ್, ಜೀವನ ಪರ್ಯಂತ ಮದುವೆಯಾಗಿರೋ ವ್ಯಕ್ತಿ ಜೊತೆ ಸಂತೋಷವಾಗಿರಬೇಕೆಂಬ ಆಸೆ ಇಟ್ಟುಕೊಂಡು ಗಂಡನ ಮನೆಗೆ ಹೋದ ಒಂದು ಹುಡುಗಿಯು ಕಾಮ ಪಿಶಾಚಿ ಗಂಡನಿಂದ ಅವಳ ಜೀವನ 7 ದಿನಕ್ಕೆ ಮುಗಿದು ಹೋಯಿತು. ಇನ್ನು ಸ್ಟೋರಿಯನ್ನು ಅಂತ ನೋಡೋದಾದ್ರೆ, ಉತ್ತರ ಪ್ರದೇಶದ ಅಮೀರ್ಪುರ್ ನಲ್ಲಿ ಆರತಿ ಎಂಬ 27 ವರ್ಷದ ಹುಡುಗಿ ಇದ್ದಳು. ಹೀಗೆ ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಗಳು ತೀರಿಕೊಂಡಿದ್ದರಿಂದ ಆಕೆಯ ಅಣ್ಣ ಇವಳನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದನು. ಇನ್ನು ಆರತಿಯ ಅಣ್ಣ ಗೌರ್ಮೆಂಟ್ ಜಾಬ್ ಮಾಡುತ್ತಿದ್ದರೆ ಈಕೆ PhD ಮಾಡಿಕೊಂಡು ಲೆಕ್ಚರರ್ ಆಗಿ ಕಾಲೇಜ್ಗೆ ಜಾಯಿನ್ ಆಗಬೇಕೆಂದು ಅಂದುಕೊಂಡಿರುತ್ತಾಳೆ. ಇದು ಹೀಗಿರುವಾಗ ಈಕೆ ಮದುವೆ ವಯಸ್ಸಿಗೆ ಬಂದಿದ್ದರಿಂದ ಈಕೆ ಅಣ್ಣ ಮತ್ತು ಅತ್ತಿಗೆ ಆರತಿಗೆ ಒಳ್ಳೆಯ ಹುಡುಗನನ್ನು ನೋಡಿ ಮದುವೆ ಮಾಡಬೇಕೆಂದು ಒಳ್ಳೆಯ ಜಾಬ್, ಆರ್ಥಿಕವಾಗಿ ಚೆನ್ನಾಗಿರುವ ಒಬ್ಬ ಹುಡುಗನನ್ನು ಹುಡುಕುತ್ತಿರುವ ಸಮಯದಲ್ಲಿ ಇವರು ಇರುವ ಊರಿನಿಂದ 25 ಕಿಲೋಮೀಟರ್ ದೂರದಲ್ಲಿ ಜಲ್ವಾನ್ ಎಂಬ ಗ್ರಾಮದಲ್ಲಿ 35 ವರ್ಷದ ವಿಜಯ್ ಎಂಬ ಹುಡುಗ ಸಾಫ್ಟ್ವೇರ್ ಕೆಲಸ ಮಾಡಿಕೊಂಡಿದ್ದಾನೆ ಎಂದು ಗೊತ್ತಾಗುತ್ತದೆ. ಇದು ಹೀಗಿರುವಾಗ ವಿಜಯ್ಗಿರುವ ಜವಾಬ್ದಾರಿ ಮತ್ತು ತನ್ನ ತಂಗಿಗೆ ಮದುವೆ ಮಾಡುವ ಕ್ರಮದಲ್ಲಿ ಇನ್ನು 35 ವರ್ಷದ ವಿಜಯ್ಗೆ ಆತನ ಮನೆಯವರು ಹೆಣ್ಣನ್ನು ಹುಡುಕುತ್ತಿರುವ ಸಮಯದಲ್ಲಿ ಬ್ರೋಕರ್ ಗಳ ಮೂಲಕ ಆರತಿ ಫೋಟೋ ನೋಡಿ ಓಕೆ ಹೇಳಿದ್ದರಿಂದ 2 ಕುಟುಂಬಗಳು ಒಪ್ಪಿಕೊಂಡಿದ್ದರಿಂದ ಫೆಬ್ರವರಿ 3, 2024ರಂದು ಇವರ ಮದುವೆಯನ್ನು ಅದ್ದೂರಿಯಾಗಿ ಮಾಡುತ್ತಾರೆ. ಇನ್ನು 3ನೇ ತಾರೀಕು ಆರತಿ ತವರು ಮನೆಯಲ್ಲಿರುವಾಗ 4ನೇ ತಾರೀಕು ತನ್ನ ಗಂಡನೊಂದಿಗೆ ಅತ್ತೆಯ ಮನೆಗೆ ಬರುತ್ತಾಳೆ. ಇನ್ನು 2 ಕುಟುಂಬದವರು ಸೇರಿಕೊಂಡು ಅಲ್ಲಿಯೇ ಫಸ್ಟ್ ನೈಟ್ ಅನ್ನ ರೆಡಿ ಮಾಡುತ್ತಾರೆ. ಮೊದಲ ರಾತ್ರಿ ಎಂದ ತಕ್ಷಣ ನರ್ವಸ್ ಆದ ವಿಜಯ್ ತನ್ನ ಸ್ನೇಹಿತರನ್ನು ಸಲಹೆ ಕೇಳಿದಾಗ ಅವರು ತನ್ನ ಹೆಂಡತಿಗೆ ತೃಪ್ತಿ ನೀಡಬೇಕು ಅಂದ್ರೆ, ಆಕೆಗೆ ನಿನ್ನ ಮೇಲೆ ಪ್ರೀತಿ ಹೆಚ್ಚಾಗಬೇಕು ಅಂದ್ರೆ ವೈಗ್ರ ಯೂಸ್ ಮಾಡು ಎಂದು ಹೇಳಿದಾಗ ಅದಕ್ಕೆ ವಿಜಯ್ ಅವರು ಹೇಳಿದಂತೆ ಮಾಡುತ್ತಾನೆ. ಹೀಗೆ ಎಲ್ಲ ಪೂಜೆಗಳು ಸಂಪ್ರದಾಯಗಳು ಪೂರ್ತಿಯಾದ ನಂತರ ಆರತಿ ಸ್ವಲ್ಪ ಟೆನ್ಷನ್ ನಲ್ಲೇ ಫಸ್ಟ್ ನೈಟ್ ರೂಮ್ ಗೆ ಬಂದಾಗ ಆರತಿ ಫಸ್ಟ್ ನೈಟ್ ದಿನ ಸ್ವಲ್ಪ ಟೆನ್ಷನ್ ನಲ್ಲೇ ಇದ್ರು ತನ್ನ ಗಂಡ ಅಲ್ವಾ ಅಂತೇಳಿ ಸ್ವಲ್ಪ ಫ್ರೀ ಆಗಿರೋದಕ್ಕೆ ಟ್ರೈ ಮಾಡುತ್ತಾಳೆ. ಆದ್ರೆ ಅಷ್ಟೊತ್ತಿಗಾಗಲೇ ವೈಗ್ರ ಟ್ಯಾಬ್ಲೆಟ್ ನಿಂದ ಉಗ್ರ ರೂಪವನ್ನು ತಾಳಿದ್ದ ವಿಜಯ್ ಕಂಟ್ರೋಲ್ ಮಾಡಿಕೊಳ್ಳಲಾಗದೆ ಹೋಗುತ್ತಾನೆ. ಆರತಿ ಮೇಲೆ ಬಿದ್ದು ರಾಕ್ಷಸನಂತೆ ವರ್ತನೆ ಮಾಡುತ್ತಾ ಅವಳು ಬಿಡಿಸಿಕೊಳ್ಳುವುದಕ್ಕೆ ಎಷ್ಟೇ ಟ್ರೈ ಮಾಡಿದ್ರು ಕೂಡ ಬಿಡದೆ ತನ್ನ ಕಾಮವಾಂಚೆಯನ್ನು ತೀರಿಸಿಕೊಳ್ಳುತ್ತಾನೆ. ಇನ್ನು ಆರತಿ ತನ್ನ ವೇದನೆಯನ್ನು ತಡೆದುಕೊಳ್ಳಲಾಗದೆ ತಪ್ಪಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ವಿಜಯ್ ಮಾತ್ರ ಅವಳನ್ನು ಬಿಡದೆ ರಾತ್ರಿಯೆಲ್ಲ ಅವಳ ಮೇಲೆ ದೌರ್ಜನ್ಯ ಮಾಡುತ್ತಾನೆ. ಇನ್ನು ಬೆಳಗಿನ ಜಾವ ನಿದ್ರೆಗೆ ಜಾರಿದ ವಿಜಯ್ ತನ್ನ ಹೆಂಡತಿಯ ದುಃಖವನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಆದ್ರೆ ಆರತಿ ಮಾತ್ರ ನೋವಿನಿಂದ ಬೆಳಗಿನ ಜಾವದವರೆಗೂ ಅಳುತ್ತಾ ಅದನ್ನು ಅನುಭವಿಸಿದಳು. ಇನ್ನು ಈ ವಿಷಯ ಹೊರಗಡೆ ಗೊತ್ತಾದ್ರೆ ಸಾಮಾನ್ಯವಾಗಿ ನಡೆಯುವ ವಿಷಯ ತಾನೆ ಎಂದು ಎಲ್ಲರೂ ನನ್ನನ್ನೇ ಬೈಯುತ್ತಾರೆ ಎಂದು ಭಯವಿದ್ದ ಆರತಿ ಯಾರಿಗೂ ಹೇಳದೆ ಸೈಲೆಂಟ್ ಆಗಿ ಇರುತ್ತಾಳೆ. ಈ ರೀತಿಯಾಗಿ ವಿಜಯ್ ಇಡೀ ರಾತ್ರಿ ಪೂರ್ತಿ ಸುಮಾರು 8 ಸಾರಿ ತನ್ನ ಕಾಮವಾಂಚೆಯನ್ನು ತೀರಿಸಿಕೊಳ್ಳುತ್ತಾನೆ. ಆ ನಂತರ ಎದ್ದು ಸ್ನಾನ ಮಾಡಿ ಟಿಫನ್ ಮಾಡಿದ ತಕ್ಷಣ ಆರತಿಗೆ ವಾಂತಿ ಸುಸ್ತು ಶುರುವಾಗುತ್ತದೆ. ಏನೇ ತಿಂದರೂ ವಾಂತಿ ಆಗ್ತಾ ಇದ್ದಿದ್ದರಿಂದ ಆರತಿಯ ಅತ್ತೆ ಈಕೆಗೆ ಕಷಾಯ ಕುಡಿಸಿದಾಗ ಸ್ವಲ್ಪ ಸಮಯದವರೆಗೂ ಕಡಿಮೆಯಾಗುತ್ತದೆ. ಆದ್ರೆ ಈಕೆಗೆ ಪ್ರೈವೇಟ್ ಭಾಗದಲ್ಲಿ ನೋವು ಹೆಚ್ಚಾಗಿದ್ದರಿಂದ ಜೋರಾಗಿ ಹೊಟ್ಟೆ ನೋವು ಬಂದರೂ ಯಾರಿಗೂ ಹೇಳದೆ ಸೈಲೆಂಟ್ ಆಗಿ ಇದ್ದಳು. ಇನ್ನು ಮಾರನೇ ದಿನ ರಾತ್ರಿ ಕೂಡ ವಿಜಯ್ ಮತ್ತೊಂದಷ್ಟು ವೈಗ್ರ ಮಾತ್ರೆಗಳನ್ನು ತೆಗೆದುಕೊಂಡು ಆಕೆ ನೋವನ್ನು ಅರ್ಥ ಮಾಡಿಕೊಳ್ಳದೆ ರಾತ್ರಿ ಎಲ್ಲ ಲೈಂಗಿಕವಾಗಿ ಆಕೆಗೆ ಚಿತ್ರಹಿಂಸೆ ಕೊಟ್ಟನು. ಹೀಗೆ ಆರತಿ ನೋವು ತಡೆದುಕೊಳ್ಳಲಾಗದೆ ಜೋರಾಗಿ ಕಿರುಚಿದರು ಅತ್ತರು ಆಕೆಯ ಬಗ್ಗೆ ತಲೆ ಕೆಡಿಸಿಕೊಳ್ಳಲಿಲ್ಲ. ಅಷ್ಟೇ ಅಲ್ಲದೆ ಹೊರಗಡೆಯಿಂದಲೂ ಕೂಡ ಯಾರು ಸಹಾಯಕ್ಕೆ ಬರಲಿಲ್ಲ. ಇದರಿಂದ ಮಾರನೇ ದಿನ ಆರತಿಗೆ ವಾಂತಿಯ ಜೊತೆಗೆ ರಕ್ತಸ್ರಾವ ಕೂಡ ಹೆಚ್ಚಾಗಿದ್ದರಿಂದ ಆಕೆಯ ಅತ್ತೆ ಮಾವ ಈಕೆಯನ್ನು ಕ್ಲಿನಿಕ್ ಗೆ ಕರೆದುಕೊಂಡು ಹೋಗುತ್ತಾರೆ. ನಾರ್ಮಲ್ ಆಗಿ ಡಾಕ್ಟರ್ಸ್ ಗಳು ಚೆಕ್ ಮಾಡಿ ಅವಳಿಗೆ ಒಂದಿಷ್ಟು ಟ್ಯಾಬ್ಲೆಟ್ ಗಳನ್ನ ಕೊಟ್ಟು ದೊಡ್ಡ ಹಾಸ್ಪಿಟಲ್ ಗೆ ಕರೆದುಕೊಂಡು ಹೋಗಿ ಎಂದು ಹೇಳಿದಾಗ ಹೆಚ್ಚು ಹಣವನ್ನು ಖರ್ಚು ಮಾಡುವ ಮನಸ್ಥಿತಿ ಇಲ್ಲದ ವಿಜಯ್ ಮನೆಯವರು ಆರತಿ ಅಣ್ಣನಿಗೆ ಕಾಲ್ ಮಾಡಿ ಆರತಿಗೆ ಹುಷಾರಿಲ್ಲ, ಆಕೆಗೆ ಏನೋ ಕಾಯಿಲೆ ಇದೆ, ಆಕೆಯನ್ನ ಹಾಸ್ಪಿಟಲ್ ಗೆ ಕರೆದುಕೊಂಡು ಹೋಗಿದ್ದೇವೆ ಎಂದು ಹೇಳಿದಾಗ ಆರತಿ ಅಣ್ಣ ಗಾಬರಿ ಆಗುತ್ತಾನೆ. 2 ದಿನಗಳ ಹಿಂದೆ ಹೆಲ್ತಿಯಾಗಿ ಸಂತೋಷವಾಗಿದ್ದ ನನ್ನ ತಂಗಿ ಇದ್ದಕ್ಕಿದ್ದ ಹಾಗೆ ಏನಾಯ್ತು ಅಂತೇಳಿ ಭಯದಿಂದ ಬಂದು ನೋಡಿದಾಗ ಅಷ್ಟೊತ್ತಿಗಾಗಲೇ ಆರತಿ ತುಂಬಾ ಸುಸ್ತಾದಳಂತೆ ಕಾಣಿಸಿದ್ದರಿಂದ ಕಾನ್ಪುರ್ ನಲ್ಲಿನ ಇನ್ನೊಂದು ಪ್ರೈವೇಟ್ ಹಾಸ್ಪಿಟಲ್ ಗೆ ಕರೆದುಕೊಂಡು ಹೋಗುತ್ತಾನೆ. ಒಂದು ಕಡೆ ಡಾಕ್ಟರ್ಸ್ ಗಳು ಚೆಕ್ ಮಾಡಿ ರಿಪೋರ್ಟ್ ಗೋಸ್ಕರ ವೇಟ್ ಮಾಡುತ್ತಿರುವಾಗ ಆರತಿಯ ಅತ್ತಿಗೆ ಆರತಿಯ ಬಳಿ ನಿಧಾನವಾಗಿ ಏನಾಯ್ತು ಎಂದು ಕೇಳಿದಾಗ ಆರತಿ ನಡೆದೆಲ್ಲವನ್ನು ಹೇಳುತ್ತಾ ನನ್ನ ಗಂಡ ವೈಗ್ರ ಮಾತ್ರೆಯನ್ನು ತೆಗೆದುಕೊಂಡು ನನಗೆ ನರಕವನ್ನು ತೋರಿಸುತ್ತಿದ್ದಾನೆ ಎಂದು, ಆದ್ದರಿಂದಲೇ ಒಳಗಡೆ ಎಲ್ಲ ನೋವಾಗಿ ರಕ್ತಸ್ರಾವವಾಗುತ್ತಿದೆ ಎಂದು ಹೇಳಿದಾಗ
ಅದನ್ನು ಕೇಳಿದ ಆರತಿಯ ಅತ್ತಿಗೆ ಗಾಬರಿಯಾಗುತ್ತಾಳೆ. ಇನ್ನು ರಿಪೋರ್ಟ್ಸ್ ನೋಡಿದ ಡಾಕ್ಟರ್ಸ್ ಗಳು ಕೂಡ ಶಾಕ್ ಆಗಿ ಹೋಗುತ್ತಾರೆ. ಏಕೆಂದರೆ 8 ಮಂದಿ ಒಂದು ಹುಡುಗಿಯ ಮೇಲೆ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದರೆ ಹೇಗಿರುತ್ತದೋ ಆರತಿಯ ಮೇಲೆ ಕೂಡ ಆ ರೀತಿಯ ಲೈಂಗಿಕ ದೌರ್ಜನ್ಯ ನಡೆದಿದೆ ಎಂದು, ಆಕೆಯ ಒಳಗಿನ ಭಾಗ ಡ್ಯಾಮೇಜ್ ಆಗಿ ಇನ್ಸ್ಪೆಕ್ಷನ್ ಆಗಿದೆ ಎಂದು, ಇದರಿಂದಲೇ ರಕ್ತಸ್ರಾವ ನಿಲ್ಲದೆ ಬರುತ್ತಿದೆ ಎಂದು ಹೇಳುತ್ತಾರೆ. ಇದನ್ನು ಕೇಳಿದ ಆರತಿಯ ಅಣ್ಣ ಮತ್ತು ಅತ್ತಿಗೆ ಶಾಕ್ ಆಗುತ್ತಾರೆ. ಇನ್ನು ಡಾಕ್ಟರ್ಸ್ ಗಳು ಎಷ್ಟೇ ಟ್ರೀಟ್ಮೆಂಟ್ ಟ್ಯಾಬ್ಲೆಟ್ಸ್ ಕೊಟ್ಟರು ಕೂಡ ರಕ್ತಸ್ರಾವವನ್ನ ಕಂಟ್ರೋಲ್ ಮಾಡಲಾಗದೆ ಹೋಗುತ್ತಾರೆ. ಈ ರೀತಿಯಾಗಿ ದಿನ ದಿನಕ್ಕೂ ಆರತಿಯ ಪರಿಸ್ಥಿತಿ ದಾರುಣವಾಗಿ ಹಾಸ್ಪಿಟಲ್ಗೆ ಜಾಯಿನ್ ಆದ 3 ದಿನಗಳಲ್ಲಿ ಆ ವೇದನೆಯನ್ನು ತಡೆದುಕೊಳ್ಳಲಾಗದೆ ಸತ್ತು ಹೋಗುತ್ತಾಳೆ. ಇನ್ನು ಆರತಿ ಯಾವಾಗ ಸತ್ತು ಹೋದಳು ಈ ವಿಷಯ ಎಲ್ಲ ಕಡೆ ವೈರಲ್ ಆಗುತ್ತದೆ. ಇನ್ನು ಆರತಿ ಸತ್ತು ಹೋದ ವಿಷಯ ವಿಜಯ್ ಮತ್ತು ಅವನ ಕುಟುಂಬಕ್ಕೆ ಗೊತ್ತಾದಾಗ ಮನೆಗೆ ಬೀಗ ಹಾಕಿಕೊಂಡು ಊರನ್ನ ಬಿಟ್ಟು ಓಡಿ ಹೋಗುತ್ತಾರೆ. ಇದರಿಂದ ಆರತಿ ಅಣ್ಣ ಪೊಲೀಸ್ ಸ್ಟೇಷನ್ ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಅವರ ಮೇಲೆ ಕ್ರಮ ತೆಗೆದುಕೊಳ್ಳಿ ಎಂದು ಡಿಮ್ಯಾಂಡ್ ಮಾಡುತ್ತಾನೆ. ಆದ್ರೆ ವಿಜಯ್ನ ಸಂಬಂಧಿಕರು ಮಾತ್ರ ಆರತಿ ಯಾವುದೋ ಕಾಯಿಲೆಯಿಂದ ದುಃಖ ಪಡುತ್ತಿದ್ದಳು, ಅದನ್ನು ಹೇಳದೆ ತಮ್ಮ ಹುಡುಗಿಯನ್ನು ನಮ್ಮ ಹುಡುಗನಿಗೆ ಕಟ್ಟಿದ್ದಾರೆ ಎಂದು, ಈಗ ಹುಡುಗಿ ಸತ್ತು ಹೋದಾಗ ವಿಜಯ್ ಮತ್ತು ಅವರ ಕುಟುಂಬದವರನ್ನ ಒಳಗಡೆ ಹಾಕಿಸುವುದಕ್ಕೆ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು, ದುಡ್ಡಿಗೋಸ್ಕರ ಈ ರೀತಿ ಮಾಡುತ್ತಿದ್ದಾರೆ ಎಂದು ಮೀಡಿಯಾ ಮುಂದೆ ಹೇಳುತ್ತಾರೆ. ಇನ್ನು ಆರತಿಯ ಅತ್ತಿಗೆನೂ ಕೂಡ ಮೀಡಿಯಾ ಮುಂದೆ ಮಾತನಾಡುತ್ತಾ ತವರು ಮನೆಯಲ್ಲಿ ಚೆನ್ನಾಗಿದ್ದ ಹುಡುಗಿ ಅತ್ತೆ ಮನೆಗೆ ಹೋದ 3 ದಿನಗಳಲ್ಲಿ ಹಾಸ್ಪಿಟಲ್ ಅಡ್ಮಿಟ್ ಆಗುವಂತ ಪರಿಸ್ಥಿತಿ ಏನಾಯಿತು, ಹಾಗೆ ಪ್ರೈವೇಟ್ ಭಾಗಗಳೆಲ್ಲವೂ ಏಕೆ ಇನ್ಸ್ಪೆಕ್ಷನ್ ಆಗಿದ್ದಾವೆ, ಡಾಕ್ಟರ್ಸ್ ಗಳು ಕೊಟ್ಟಿರುವ ರಿಪೋರ್ಟ್ ನಿಂದ ಆರತಿಯ ಮೇಲೆ ದಾರುಣವಾಗಿ ಲೈಂಗಿಕ ದೌರ್ಜನ್ಯ ನಡೆದಿರುವುದರಿಂದ ಈಕೆ ಸತ್ತು ಹೋಗಿದ್ದಾಳೆ ಎಂದು ಹೇಳಲಾಗಿದೆ. ಆದ್ರೆ ವಿಜಯ್ ಫ್ಯಾಮಿಲಿ ಮಾತ್ರ ಈ ಕೇಸನ್ನ ತಪ್ಪು ದಾರಿಯಲ್ಲಿ ಎಳೆದುಕೊಂಡು ಹೋಗುವುದಕ್ಕೆ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಆರತಿಯ ಅತ್ತಿಗೆ ದುಃಖದಿಂದ ಮೀಡಿಯಾ ಮುಂದೆ ಹೇಳುತ್ತಾಳೆ. ಈಕೆ 1 ವೀಕ್ ವಿಜಯ್ಗೋಸ್ಕರ ಹುಡುಕಾಡಿದ ಪೊಲೀಸ್ನವರು ಅವನನ್ನ ಕಂಟ್ರೋಲ್ ಗೆ ತೆಗೆದುಕೊಂಡು ಎನ್ಕ್ವೈರಿ ಮಾಡಿದಾಗ ಮೊದಲಿಗೆ ಅವನು ಒಪ್ಪಿಕೊಳ್ಳದೆ ಇದ್ರು ಪೊಲೀಸ್ನವರು ತನ್ನ ಭಾಷೆಯಲ್ಲಿ ವಿಚಾರಿಸಿದಾಗ ಎಲ್ಲ ಸತ್ಯವನ್ನು ಒಪ್ಪಿಕೊಳ್ಳುತ್ತಾನೆ. ನನ್ನ ಸ್ನೇಹಿತರ ಸಲಹೆಯಿಂದ ಮಾತ್ರೆಗಳನ್ನು ತೆಗೆದುಕೊಂಡೆ, ಆ ನಂತರ ಏನಾಯ್ತು ಅಂತೇಳಿ ನನಗೆ ಗೊತ್ತಿಲ್ಲ, ನನ್ನ ಹೆಂಡತಿ ಅಂದ್ರೆ ನನಗೂ ಕೂಡ ಪ್ರೀತಿ ಇದೆ ಅಂತೇಳಿ ಪೊಲೀಸರ ಮುಂದೆ ಅಳುತ್ತಾ ಸ್ಟೇಟ್ಮೆಂಟ್ ಕೊಡುತ್ತಾನೆ. ಇನ್ನು ವಿಜಯ್ ತನ್ನ ತಪ್ಪನ್ನು ಒಪ್ಪಿಕೊಂಡಿದ್ದರಿಂದ ಅವನನ್ನು ಅರೆಸ್ಟ್ ಮಾಡಿ ಕೋರ್ಟ್ ಗೆ ಪ್ರೊಡ್ಯೂಸ್ ಮಾಡಿದಾಗ 1 ತಿಂಗಳ ನಂತರ ಜಾಮೀನಿನ ಮೇಲೆ ಹೊರಗಡೆ ಬರುತ್ತಾನೆ. ಆದ್ರೆ ಈಗಲೂ ಸಹ ಆರತಿಯ ಅಣ್ಣ ಮತ್ತು ಅತ್ತಿಗೆ ಅವಳಿಗೆ ನ್ಯಾಯ ಕೊಡಿಸಬೇಕೆಂದು ಹೋರಾಡುತ್ತಿದ್ದಾರೆ. ಆದರೆ ನಿಜ ಹೇಳಬೇಕು ಅಂದ್ರೆ ಪ್ರಸ್ತುತ ಕಾಲದಲ್ಲಿ ಶೃಂಗಾರವನ್ನ ಹೆಚ್ಚು ಕಾಲ ಅನುಭವಿಸಬೇಕೆಂಬ ದಾಹದಿಂದ ವೈಗ್ರಹವನ್ನು ಉಪಯೋಗಿಸುತ್ತಾರೆ. ಅವುಗಳನ್ನು ಬಳಸುವುದರಿಂದ ಸಾಧಾರಣ ಸಮಯಕ್ಕಿಂತ ಹೆಚ್ಚು ಸಮಯ ಪಾಲ್ಗೊಳ್ಳಬಹುದು ಎಂದು ಅಂದುಕೊಳ್ಳುತ್ತಾರೆ. ಆದ್ರೆ ಇವುಗಳನ್ನು ಬಳಸುವ ವಿಚಾರದಲ್ಲಿ ಜ್ಞಾನವಿರಬೇಕು, ಡಾಕ್ಟರ್ಸ್ ಗಳ ಸಲಹೆಯನ್ನು ಪಡೆದುಕೊಳ್ಳಬೇಕು. ಇಲ್ಲಾಂದ್ರೆ ವಿಜಯ್ ರೀತಿ ರಾಕ್ಷಸರಾಗಿ ಆರತಿಯಂತ ಅಮಾಯಕ ಹುಡುಗಿಯರ ಪ್ರಾಣ ಹೋಗುವ ಸಂಭವ ಹೆಚ್ಚಾಗಿರುತ್ತದೆ. ಯಾವುದು ಏನೇ ಆಗಿದ್ದರೂ ತನ್ನ ಗಂಡನೊಂದಿಗೆ ಸಂತೋಷದ ಜೀವನವನ್ನು ಕಳೆಯಬೇಕೆಂದು ಕನಸು ಕಟ್ಟಿದ್ದ ಆರತಿಗೆ ಆಕೆಯ ಜೀವನ ನಾಶವಾಯಿತು. ಅರಿಶಿಣದ ಬಣ್ಣ ತಣ್ಣಗಾಗುವ ಮುಂಚೆನೆ ಆಕೆ ಸ್ಮಶಾನಕ್ಕೆ ಸೇರಿರುವುದು ಒಂದು ದುಃಖದ ವಿಷಯ ಅಂತಾನೆ ಹೇಳಬಹುದು. ಈ ಇನ್ಸಿಡೆಂಟ್ ನಲ್ಲಿ ತಪ್ಪು ಯಾರದು ಎಂದು ನೀವು ಅಂದುಕೊಳ್ಳುತ್ತಿದ್ದೀರೋ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.